ನಿನ್ಗೋಸ್ಕರ ಮಾಡ್ಸಿರ್ತಾಳೆ. ಮಾಮ ಒಂದು ಪೋಸ್ ಕೊಡು ಮಾಮ. ಹಾಂ ಚೆನ್ನಾಗಿದ್ದೀರಾ? ಇಲ್ಲ ಆಮೇಲೆ ತಿಂತೀನಿ. ಫುಲ್ ಮಿಂಚುತ್ತಾ ಇದ್ದೀರಾ ನೋಡಿ. ನಮ್ಮ ಆಂಟಿನ ಮಿಂಚುತ್ತೈತೆ. ನೀವು ಮಾತ್ರ ಪಾನಿಪುರಿ ಬೇಲ್ಪುರಿ ತಿನ್ಕೊಂಡು ಅನ್ಕೊಂಡು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೀವು ಕರೆಕ್ಟಾಗಿ ಅದೇ ಟೈಮಿಗೆ ಮಿಸ್ ಆಗ್ಬಿಟ್ರಿ. ಹಾಯ್ 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 ಮಾಡು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇಲ್ಲೇ ಇದ್ದೀನಿ. ಇವತ್ತೆಲ್ಲ ಮಿಸ್ ಆಗಿ ಲೇಟಾಗಿ ಬಂದಿದ್ದೀನಿ. ಬಿಡು, ಅವ್ರ ಮಗಳು ಬಂದಳಲ್ಲ ಅಲ್ಬಾಪಿ ಹೆಂಗೆ ಕ್ಲಾಸು ಅದು ಬೇಕು ತೊಳೆದಿಲ್ಲ ಮತ್ತೀಗ. ಯಾಕಾವು ನಿಂಗೆ ಇಷ್ಟೊಂದು ಕೋಪ? ಹಾಂ, ಮೂಗಿನ ಮೇಲೆ ಕೋಪ ಅಲ್ಲ ಕಾವು. ಹಾಂ, ಯಾಕಾವು ಹಿಂಗೆ ಕೋಪ ಮಾಡ್ಕೊಂಬಿಟ್ರೆ ನನ್ನ ಮೇಲೆ ಹೆಂಗೆ ನಾನು ಜೀವನ ಮಾಡೋದು? ನೋಡು, ಸ್ಮೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾನೆ. ಚೆನ್ನಾಗಿ ರೆಡಿಯಾಗಿದೆಯಾ ತಾನೆ? ನೀನು ಇವಾಗ ಸ್ಮೈಲ್ ಮಾಡಲಿಲ್ಲ ಅಂದರೆ ನಾನು ಮಾಡ್ತೀನಿ ಕಿತಾಪತಿ. ಏನು ಮಾಡೋದು? ಸರಿ ಹೋಗಲ್ವಾ ಈಗ? ಸರಿ ಹೋಗಲ್ವಾ? ಕಾವು ಬರಲಿಲ್ಲ ಅಂದರೆ 20 ಸಲ ಫೋನ್ ಮಾಡ್ತೀಯ. ಬಂದರೆ ಹಿಂಗೆ ನಾ ಹೇಳ್ದಂಗೆ ನಡ್ಕೊಂಡು ಕೂತ್ಕೊಳ್ತೀಯ. ಆಂಟಿ ನೀವು ಡಿಫ್ರೆಂಟಾಗಿ ಕಾಣಿಸ್ತಿದ್ರಲ್ಲ ಆಂಟಿ. ಇದು ಹೇರ್ ಸ್ಟೈಲ್ ಚೇಂಜ್ ಆಯ್ತು ಅನಿಸುತ್ತೆ. ಥರ ಚೆನ್ನಾಗಿ ಕಾಣಿಸ್ತಿದ್ರೆ, ಬೇರೆ ಥರ ಕಾಣಿಸ್ತಿದ್ದೀರಾ. ಆದರೆ ಡೈಲಿ ಕಾಣಿಸೋ ಥರ ಕಾಣಿಸ್ತಾರೆ. ನಂಗೆ ನಂಗೆ ಅಪ್ಪು ನಂದೇ ಬಂಗಾರ. ಬಟ್ಟೆ ಎಲ್ಲ 1 ನಿಮಿಷ ಗಲೀಜ್ ಮಾಡ್ಕೊಂಡಿದ್ದಾಳೆ. ಅಪ್ಪು ಕಾವು ಇಷ್ಟನಾ ನಾನು ಇಷ್ಟನಾ? ಅಯ್ಯೋ ನಿನ್ನ 2 ತಿಂಗಳು ಮುಂಚೆ ಹೇಳ್ತಿದ್ದೀನಿ, 1 ವಾರ ಮುಂಚೆ. ಈಗ ಒಂದು ಡಿಸೈಡ್ ಮಾಡು. ನೀನು ಬರ್ಡೇನ ಈ ಸಲ ಬೇರೆ ಥರ ಐಡಿಯಾ ಮಾಡಿರೋದು. ಅಲ್ಲೇ ಸ್ಟೇಜ್ ಹಾಕ್ಸ್ತೀನಿ ಬರ್ಮ, ಸೂಪರ್ ಬೊಂಬಡ ಸ್ಟೇಜ್ ಹಾಕ್ಸ್ತೀನಿ. ಹಾಂ ನೋಡು, ಏನು ಕತೆ, ಏನು ಮಾಡ್ತೀಯ? ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗುತ್ತೆ. ಆಫರ್ ಸಿಗ್ತೈತೆ. 150-200 ಜನಕ್ಕೆ ಊಟ ಹಾಕ್ಸನ್ ನೈಟ್. ಅದೇ ಗೃಹ ಪ್ರವೇಶ ಅದು ಇದು ಎರಡು ಎಲ್ಲ ಬಂದಿರ್ತಾರಲ್ಲ, ಅಲ್ಲೇ ಊಟ ಹಾಕ್ಸ್ಬಿಡೋಣ. ಹೇಗಿರು ಭಟ್ರು ಬಂದಿರ್ತಾರೆ. ಕೇಕ್ ಬೇಕಾ? ಯಾವ್ದು ಬೇಕು ತಂದು ಕೊಡ್ತೀನಿ ಬಾ. 24th ಮುಗಿಸ್ಕೊಂಡು 25th ಅಲ್ಲಿ ಬರ್ತೀನಿ ಬಿಡಿ. ಯಾಕೆ 24ಗೆ ಬಾ. ನೈಟ್ 24 ಅಲ್ಲೇ ಇರು. ನೈಟ್ ಬರ್ತಡೆ ಮಾಡೋಣ. ಬೆಳಗ್ಗೆ ಹೋಗೋಣ. ಯಾರೇ ಇದು? ಪಂಚೆ ಹೊಡ್ಕೊಂಡು ಫೋಟೋ ತೆಗಿಲಿಲ್ಲ ಕಡೆ. ಅವನು ಬೇಜಾರು ಮಾಡ್ಕೊಂಡೆ. ಎದಡಕ್ಕೆ ಆಯ್ತಾ ಇಲ್ಲ ಕೊಚ್ಕಂತ ಇದ್ದದು ನಾನೇ ನೋಡ್ಲಿ ಬಿಚ್ಚಾಕ್ಬಿಟ್ಟೆ ಫಸ್ಟ್. ಎಲ್ಲ ಶಾರ್ಟ್ ಆಗಿ ಮಾಡ್ದ. ಎಲ್ಲಿ ಜೋಗೋ ಚೆನ್ನಾಗಿ ಕಾಣಿಸ್ತೀಯ. ನಡೆದಾಡಕ್ಕೆ ಆಯ್ತಲ್ಲ ಸುಮ್ಮನೆ ನೋಡ. ಅವ್ರಿಗೆ ಪಂಚೆ ಬೇಕು. ನಾನು ಅದಕ್ಕೆ ಎತ್ತಿ ಕಟ್ಕೊಂಡು ನಡೆದಾಡು ಅಂತ ಹೇಳ್ತಾ ಇದ್ದೀನಿ. ನಾನು ಹಿಂಗೆ ಎತ್ಕೊಂಡು ನೋಡ್ತಾ ಇದ್ದೀನಿ.
ಇನ್ನ ಬರ್ತಡೆ ಮಾಡಕ್ಕೆ ಏ ಬಿಡೋ ನಿನ್ನ ಚಿಕ್ಕ ಮಗುನೇ ಅದು. ನೀನ್ ಚೆನ್ನಾಗಿ ಹೇಳಿದೆ. ನಿಂದು ಮಾಡೋಕನ ಎರಡು ಪಿಳ್ಳೆಗಳು ಬಂತಾರೆ ನೀನು ಚಿಕ್ಕ ಮಗು. ನೋಡೆ ಯಾವುದೋ ಒಂದು ಚಿಕ್ಕ ಮಗು ಲಾಸ್ಟ್ ಇಯರ್ ಬರ್ಡೇ ಮಾಡ್ಕೊತಲ್ಲ ಈ ಇಯರು ನಾನು ನಿನ್ನೆ ಚಿಕ್ಕ ಮಗುನ ಚಿಕ್ಕ ಮಗು ಹೋಗಿ ಬರ್ಡೇ ಮಾಡ್ಕಂತು. ಎರಡು ಮಕ್ಕಳು ತಾಯಿ ತರ ಕಾಣಿಸ್ತಾವೆ. ಹಾ ಹೆಂಗ್ ಕಾಣಿಸ್ತಾವಳೆ ಅಂದೆ ನೀನು ನಾನು ಸಾಯೋವರೆಗೂ ನಾನು ಮಾಡ್ಕೊಳ್ಳೋದೇನೆ ನನಗೆ ಇಷ್ಟ ಅದು. ಎಲ್ಲರೂ ಒಂದೇ ತರ ಇರಲ್ಲ. ನೀನ್ ಎದಕ್ಕೆ ಮಾಡ್ಕೊಂಡಿದ್ದೆ? ಎಲ್ಲ ಸ್ಮೆಲ್ ಬರ್ತೈತೆ ಬಂದಿದ್ದು. ಸಾಯಂಕಾಲ ಕಾವು 25ಕ್ಕೆ ಹೋಗು 26ಕ್ಕೆ ಹೋಗು 27 ಒಂದು ವಾರ ಇದ್ಬಿಟ್ಟು ಬಾ. 24 ಎಲ್ಲಿರ್ತೀಯ ಹೇಳ್ಬಿಡು. 24 ಅಲ್ಲೇ ಇರು, ಅಲ್ಲೇ ಇರು. ನಾನು ಎಲ್ಲಾನೇ ಇರ್ಲಿ 24ನೇ ತಾರೀಕು ಅವ್ರು ಹುಡುಕೊಂಡು ನನ್ನ ಹತ್ರ ಬಂದೇ ಬರ್ತಾರೆ. ಬರ್ರಿ, ಅಲ್ಲಿಗೆ ಬರ್ರಿ. ಬಾ, ಅಲ್ಲಿಗೆ ಬಂದ್ಬಿಡು. ಆಯ್ತು. ಈಗ ನೋಡು 150 ಜನ ಊಟ ಹಾಕ್ಸೋದ್ ಕಡೆ ಹೋಗ್ತೀಯಾ ಇಲ್ಲ ನನ್ನ ಹತ್ರ ಬರ್ತೀಯ ಬರ್ಡೇ ದಿನ. ನೈಟು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ಕಡೆ ಮುಗಿಸ್ಕೊಂಡು ನಾನು ಬಿಡಲ್ಲ. ವರ್ಷ ಇವ್ಳೇ ಮಾಡೋದು. ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ನೀವೇನ್ ಮಾಡ್ತೀರಾ ಅದು ಮುಗ್ದು. ಬಾ ನೀನೇ ಕೊಡು. ಅಣ್ಣ ನನಗೋಸ್ಕರನೇ ನೀನು ಸ್ಪೆಷಲ್ ಆಗಿ ಮಾಡಿದ್ರೆ ನಾನು ನಿಜ ಬರ್ತಾ ಇದ್ದೆ. 2 in 1 ನಾನು ಮಾಡ್ತಾ ಇದ್ದೆ. ನಿನ್ಗೋಸ್ಕರನೇ ನೈಟ್ ಮಾಡೋದು. ಇನ್ಯಾರ್ದು ಬರ್ತಡೇ ಐತೆ ಅಲ್ಲಿ? ನೈಟ್ ನಿಂದೇ ಬರ್ತಡೇ ಇರೋದು, ಇನ್ಯಾರ್ದು ಇಲ್ಲ ಅಲ್ಲಿ. ನಮ್ಮ ಮನೆಗೆ ಬರ್ತಡೇ ಐತೆ ಅಷ್ಟೇ. ಹೊಸ ಮನೆಗೆ ಬರ್ತಡೇ ಸರಿ. ಏ ಬಾರೆ ನೀನು. ಫ್ರೆಂಡ್ಸ್ ಇರ್ತೀನಿ, ನೀನು ತಲೆ ಕೆಡಿಸ್ಕೊಂಬೇಡ. ಹೋಗೋಣ ಊಟ. ನೀನ್ ತಲೆ ಕೆಡ್ಸ್ಕೊಂತೀಯ, ನೀನೇ ಇರ್ಲಿಲ್ಲ ನನ್ನ ಹತ್ರ ಅಂದ್ರೆ. ನಾನು ಬೇರೆಯವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಂಗೆ ಕಾವು ಬೇಡ ಅಂದ್ಬಿಟ್ಟು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಬಿಟ್ಟು ವಿಡಿಯೋ ಹಾಕ್ಬಿಡ್ತೀನಿ ನೋಡು. ಅಲ್ವಾ ಅಪ್ಪು? ಅಲ್ವಾ ಅಪ್ಪು? ಕಾವಿನ ಬರ್ತಡೇ ಅಂದ್ರೆ ಕಾವಿನ ಲಾಸ್ಟ್ ವೀಕ್ ಅಲ್ಲಿ ಹಿಂಗಿರ್ತಾಳೆ ಗೊತ್ತಾ ಎಲ್ಲಾರ ಜೊತೆನೂ. ಏಕೆ? ಎಲ್ಲರೂ ಬಂದು ನನ್ನ ಬರ್ತಡೇ ಮಾಡಬೇಕು ಅಂತ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ಒಂದು ನಿಮಿಷ, ಎಲ್ಲರೂ ಒಂದೇ ತರ ಇರ್ತಾರಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕರೆಕ್ಟಾ? ಅದನ್ನ ನಾನು ಹೇಳ್ತಿರೋದು. ನಿಮಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಸೆಲೆಬ್ರೇಷನ್ಸ್. ಇಲ್ಲಪ್ಪ, ಇಷ್ಟ ಆಗುತ್ತೆ. ಅಪರೂಪಕ್ಕೆ ಮಾಡಿ ಅಪರೂಪಕ್ಕೆ. ಮತ್ತೆ ಬರ್ತಡೇ ಡೈಲಿ ಇರುತ್ತಾ? ಏನ್ ಗೊತ್ತಾ ಕಾವು, ಬೇರೆ ಬೇರೆ ಫಂಕ್ಷನ್ಗಳೆಲ್ಲ ಜಾಸ್ತಿ ಓವರ್ ಮಾಡ್ತಾರೆ. ಒಟ್ಟಲ್ಲಿ ಇಷ್ಟ ತಾನೆ ಸೆಲೆಬ್ರೇಷನ್ಸ್. ಒನ್ ಟೈಮ್ ಅಣ್ಣ ಹೇಳ್ತಿರೋ ಸೆಲೆಬ್ರೇಷನ್. ಮತ್ತೆ ಸೆಲೆಬ್ರೇಷನ್ಸ್ ಇನ್ನೇನು? ಏನ್ ಹೇಳ್ತಿದ್ ಬರ್ತಡೇ ಸೆಲೆಬ್ರೇಷನ್, ಬರ್ತಡೇನೇ ಸೆಲೆಬ್ರೇಷನ್ ಮಾಡೋದು. ನಾವು ಹುಟ್ಟಿದ್ದೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ನಮ್ಗೆ ನಾವು ಸೆಲೆಬ್ರೇಟ್ ಮಾಡ್ಕೊಳ್ತೇವೆ ಇನ್ನೇನು. ಅಲ್ವಾ ಅಣ್ಣ? ಓ ನೀನು ವರ್ಷಕ್ಕೆ ಒಂದ್ಸತಿ ಬರುತ್ತೆ. ಕರೆಕ್ಟ್ ಕಾವ್ಯ. ಕರೆಕ್ಟ್ ಚೇತು. ಹೊಡಿ ಹೊಡಿ ಹೊಡಿ. ಯಾವತ್ತು ಅವತ್ತು ವಾಟ್ಸಪ್ ಹಾಕಿದ್ಯಾ ಮಾಡಿದ್ದು? ಬರ್ತಡೇ ಕೇಕು ಯಾರು? ಬ್ಯಾಕ್ಗ್ರೌಂಡ್ ಹಾರ್ಟ್ ಶೇಪ್. ಬ್ಯಾಕ್ಗ್ರೌಂಡ್ ಹಾರ್ಟ್ ಶೇಪ್. ಹಾಕಿದ್ರಾ ಸ್ಟೇಟಸ್ ಹಾಕಿದ್ರಾ? ಐಡ್ ಮಾಡಿದ್ಯಾ ಹಂಗಾರೆ ನಮ್ಮನ್ನ ನೀನು? ಅಮ್ಮನಿಲ್ಲ ನನ್ನ ಹತ್ರ ಸ್ಟೇಟಸ್ ಎಲ್ಲಿಂದ ಹೋಯ್ತು? ಒಟ್ನಲ್ಲಿ ಸ್ಟೇಟಸ್ ಅಪ್ಪ ಫೋನಿಂದ ಬಂದಿರ್ತಾರೆ. ಅಮ್ಮ ಫೋನಲ್ಲಿ ಇಲ್ಲ ಹಂಗಾರೆ ಸುಳ್ಳು, ಅಪ್ಪು ಫೋನಿಂದ ಬಂದಿದೆ ಅಂದ್ರೆ. ಕಟ್ಟಿಲಕ್ಕಮ್ಮ ಜಲ್ಗೆರೆ ಮುಂದೆ ಅಲ್ಲಿ ಪಕ್ಕದಲ್ಲೇ ಇದೆ. ಅವ್ರು ದೂರ ಜಲ್ಗಿರಮ್ಮ ಅಲ್ಲಿ ರೂಮಲ್ಲಿ ಕಾಮಿಡಿ ಚೆನ್ನಾಗಿದೆ ಬಾರೆ. ಇವ್ನು ನೋಡಿದ್ರೆ ಸಾಕು ಅವ್ನು ಅಳ್ತಾನೆ. ಯಾರು? ಆ ಪಾಪು. ಹೌದಾ? ಸ್ಟಾರ್ಟ್ ನೋಡು. ಯಾಕೆ ಚೇತು ನೋಡಿದ್ರೆ ಅಳ್ತಿದ್ಯೇನೋ? ಅಲ್ಲಿ ನೋಡಲ್ಲಿ ಮಗ ಇಟ್ಕೊಂಡು ನೋಡಲ್ಲಿ ಅದು. ಇರೋ ಬೇಡ ಬೇಡ. ಇಲ್ಲ ಇಲ್ಲ ಸರಿ ಹೋಯ್ತು, ವಿಡಿಯೋ ಮಾಡ್ಕೊಂತಿದ್ದಾಳೆ. ನೀವ್ ಹಿಂಗೆಲ್ಲ ಹೇಳ್ಬಿಟ್ರೆ ನಾನು ಹತ್ರಕ್ಕೆ ಬರ್ತೀನಿ. ಕೂತ್ಕೊಳ್ಳಿ. ಅಷ್ಟೇ ಅದು. ಸಾಕ್ ಬಿಡು ಬಾ. ಇನ್ನೇನು ಅಷ್ಟೊಂದು ತಗೊಂಡೋಗಿದ್ದಾರಲ್ಲ ಅವಾಗಿಂದ. ಬಾರಪ್ಪ ಕೋತಿ ಬರೀ ಬಾ. ನಿನಗೆ ಮಾಡಕ್ ಕೆಲ್ಸ ಇಲ್ಲ. ಆಯ್ತು ಬಾ, ಪರವಾಗಿಲ್ಲ ಬಾ. ಅದು ಹೆಂಗೆ ನೆಗಿತೀಯ ನೋಡ್ತಿದ್ದ ಅದು. ಅಯ್ಯಯ್ಯೋ ಎಲ್ಲ ವಿಡಿಯೋ ಆಗ್ತದೆ. ಓ ಹೇಳ್ಕೊ ಹೇಳ್ಕೊ. ಅಲ್ಲೆಲ್ಲ ಆಯ್ತಪ್ಪ. ಚಿಪ್ಸು ನೋಡು ಆಲೆ ಚಾಕ್ಲೇಟ್ ಇಸ್ಕೊಂಡು ಚಿಪ್ಸು ಅಂತವಳೆ. ಅಮ್ಮ ಹೊಡಿತೈತೆ. ಎಷ್ಟು ಧೈರ್ಯ ಮೇಲೆ ಹೇಳುತ್ತೆ ಬಾತ್ರೂಮ್ ಮನೆ ತೆಗಿ ಅಂತ. ಬಾತ್ರೂಮ್ ಮನೆ ತೆಗಿ, ನಾನು ಬಾತ್ರೂಮ್ ಹೋಗ್ತೀನಿ, ಬಾತ್ರೂಮ್ ಹೋಗ್ತೀನಿ.
ನಾನು ಹೇಳಿಲ್ವಾ, ನೀವೇ ಸಖತ್ತಾಗಿ ಕಾಣಿಸ್ತಿರೋದು. ಒಂಚೂರು ರೆಡಿ ಕಾವು ನೀನು ಮೀರ್ಸುತ್ತೆ ಆಂಟಿ, ಏನು ಅಲ್ಲ ಆಂಟಿ ಮುಂದೆ. ಆಮೇಲೆ ಬೇರೆ ನಮ್ಮ ತಮ್ಮಗೆ ಏ ಮೀನಾಂಟಿ ನಿಂಗೆ ಕೊಡಿಸ್ಬಿಟ್ಟಿದ್ದೀರಾ? ನಿಮ್ಮ ನೋಡಕ್ ನೋಡಿ ಮೇಲೆ ಕತ್ಕೊಂಡ್ ಬಂದಿದ್ದೀನಿ. ರಾತ್ರಿ ಎಲ್ಲೋಗಿದ್ರಿ? ರಾತ್ರಿನಾ ಬಂದಿದ್ದಲ್ಲ 9 ಗಂಟೆ. ಎಲ್ಲಿ ಅಡ್ರೆಸ್ ಇಲ್ಲ. ಕೇಳು ಕವನ. ಬಂದಿದ್ದೆ, ಅವಳೇ ಉಳಿಸ್ಬಿಟ್ಟು ಕಳಿಸ್ಬಿಟ್ಲು. ಲುಕ್ ಕೊಡ್ತಾಳೆ ನೋಡಿ ಹಂಗಂದ್ರೆ. ಇಲ್ಲೇನಾ ಬಿಸ್ಕೊಳಕ್ ಅಷ್ಟೇನಾ? ನೀನು ಟೀ ಬಿಡಿಸ್ಕೊಳ್ವಾಗ ನಂಗೆ ಕಪ್ಪು ಕೊಡ್ಸಕ್ಕಾಗಲ್ವಾ ನಿನ್ ಕೈಲಿ? ಯಾರು ನೀವು? ಅಲ್ವಾ ಆಂಟಿ, ಕೊಡ. ಆಂಟಿ ಅಂತ ನೋಡಿ, ಬೈರಿ ಹೇಳ್ತೀನಿ. ಅದೇ ಕವ್ವ ಹೇಳಿ ಇವಾಗ, ಈಗ ನೋಡಿ ಇಲ್ಲಿ ಹೇಳು ಬಾ ಇವಾಗ. ಹೇಳ್ತಾ ಇಲ್ವಾ, ಅದೇ ಸಾಂಬಾರ್ ಊಟ ಮಾಡ್ತಾಳೆ ಆಂಟಿ. ಅದಕ್ಕೆ ಏನ್ ಏನು ಸಾಂಬಾರಲ್ಲಿ ಊಟ ಗೊತ್ತಿಲ್ಲ. ಮಾಡ್ತಿದ್ಯಾ ಅಂದ್ರೆ ಏನಂತ ಗೊತ್ತಿಲ್ಲ. ಒಟ್ನಲ್ಲಿ ಹಾಕೊಟ್ಟಿದ್ದಾರೆ, ತಿಂತಾ ಒಟ್ಟಿಗೆ ಇದೀನಿ ಸಣ್ಣ ಮಕ್ಳಿಗೆ ತಿನ್ನೋದು ಅಷ್ಟೇ ಗೊತ್ತು. ಅಷ್ಟೇ. ಲೇ ನೀವು Watch and take notes while I take totes of the marijuana smoke. ಅಡುಗೆ ಮಾಡಿದ್ರೆ ಅದನ್ನ ತಿನ್ನೋರ್ಗೂ ಸಹ ನೀವು ನಾವು ತಿಂದ್ರೇನೆ ಕ್ಲೀನಾಗೆ ನಿಮಗೆ ಅದು ಖುಷಿ ಅಡುಗೆ ಮಾಡಿದ್ದಕ್ಕೆ. ನಾವು ಮಾಡಿದ್ದು ನಾವು ತಿಂದ್ರೆ ಅದಕ್ಕಿಂತ ಖುಷಿ ಸಿಗುತ್ತೆ. ಆಂಟಿ ಹೇಳಿ, ನೀವು ಅಡುಗೆ ಮಾಡ್ತಿರಲ್ಲ, ನಿಮ್ಮ ಮನೆಯವ್ರು ಖುಷಿ ಆಗ್ತಿದ್ರೆ ನಿಮಗೆ ಖುಷಿ ಆಗುತ್ತಾ ಇಲ್ವಾ ಆಂಟಿ? ಹಾಂ, ಹಂಗೆ ಅಮ್ಮ ತಿಂತಾರಲ್ಲ, ಅಟ್ಲೀಸ್ಟ್ ನಾವೇನ್ ತಿಂತಿದೀವಿ ಅಂತನಾರ ಅವ್ರಿಗೆ ಬಾಯ್ ಬಿಟ್ಟು ಹೇಳಿದ್ರೆ ನಾವು ಮಾಡಿದ್ಕನ ಸಾಕಾಗುತ್ತೆ. ಅದನ್ನ ಪ್ರಯೋಗ ನಮ್ಮಲ್ಲಿ ಮಾಡ್ತೀಯಾ? ಕಾವ್ಯ, ನಿನ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಎಂಜಾಯ್. ಅದು ಬೇಕಾಗಿಲ್ಲಲ್ಲ ನಿಂಗೆ? ಬಾಯ್ ಕಾವು ಇವಾಗಲೇ ಹೇಳಿದ್ದೀನಿ, ಆ ಕ್ಲಿಪ್ ಹಾಕ್ಬೇಡ ಈ ಕ್ಲಿಪ್ ಹಾಕ್ಬೇಡ ಅಂತ ಪರ್ಮಿಷನ್ ಇಲ್ಲ. ವಿಡಿಯೋ ಎಡಿಟಿಂಗ್ ಮಾಡೋದು ನಾನು. ನಂಗೆ ಯಾವ ಕ್ಲಿಪ್ ಇಷ್ಟ ಆಗುತ್ತೋ ನಾನು ಅದು ಹಾಕ್ತೀನಿ. ನನಗೆ ಇಷ್ಟ ಆಗುತ್ತೆ, ನನಗೆ ಯಾವ್ದು ಇಷ್ಟ ಆಗಲ್ಲ ಅದು. ಅರೆ ನೀನಂದ್ರೆ ಇಷ್ಟ. ಇದು ಮಾತ್ರ ಕೇಳೋದು ನಮಗೆಲ್ಲ ಕಷ್ಟ. ನೋಡಲ್ಲಿ, ಯಾಕಂದ್ರೆ ಅವನಿಗೆ ನಾನಂದ್ರೆ ತುಂಬಾ ಇಷ್ಟ. ಹೌದೇನೋ? ಇಲ್ಲ ಅಂದ್ಬಿಡ್ಲಿ ಅವನು. ಹೇಳ್ಸು. ಅಕ್ಕ ನನಗೆ ಇಷ್ಟ ಅಲ್ವಾ? ನಾನೇ ಆಂಟಿ ಯಾವತ್ತಿದ್ರು ಆಂಟಿನೇ, ಯಾವತ್ತಿದ್ರು ಹುಡುಗಾನೆ. ಅಕ್ಕ ತಮ್ಮದ್ರಲ್ಲಿ ದೊಡ್ಡವ್ರು ಯಾರು ಅಂತ ಆತರ ಥಿಂಕಿಂಗ್. ಅಂಕಲ್ ಅದನ್ನೇ ಅದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳ್ಬೇಕಾದ್ರೆ ಆಂಟಿನೇ ಅನ್ನೋದು ಅಂತಾರೆ. ನೋಡು, ಕಾವ್ಯ ಪೊಂಗಲ್ ಆಗೋದ್ಲ. ಅಲ್ಲ ನಿಮ್ಮ ಮಕ್ಕಳಿಗೆ ಕಿಂಡಲ್ ಮಾಡ್ತಿದ್ದೀರಾ ಅಂತ ಇದು. ನೋಡಿ ನೋಡಿ ಅಕ್ಕ, ಇಷ್ಟೇ ಅಕ್ಕ. ನೋಡಿ, ಯಾರು ಭಟ್ರು ಬೇಕು ಅಂದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ. ಮತ್ತು ಅವ್ರ ಪಾಪ ಅಡುಗೆ ಮಾಡ್ತಿದ್ದಾರೆ, ಅವ್ರಿಗೊಂದು ಅಡ್ವರ್ಟೈಸ್ಮೆಂಟ್ ಬೇಡವಾ? ಭಾವನಾ ನೋಡಿ ಫುಲ್ ಖುಷಿ ಪಡ್ತಾಳೆ. ಹಾಯ್ ಮಾಡು. ಬೇಗ ಹಾಯ್ ಮಾಡಿದ್ರೆ ಆ ಮಕ್ಳು ಹೇಳಿದ್ರು ಅಲ್ವಾ ಹಾಯ್ ಹಾಯ್ ಹೇಳಿದ್ರು ಅಲ್ವಾ? ನೋಡು ಹುಡುಗಿ ಹಾಯ್ ಮಾಡು ಬಂಗಾರ. ನೀನು ಹಾಯ್ ಮಾಡಪ್ಪ ಬೇಗ. ನೀನ್ ಏನ್ ಹೇಳಿದ್ರು ನಾನಂತೂ ಮಾಡಲ್ಲ. ನಿಂತ್ಕೊಂಡೆಲ್ಲ ನಾನು ಮಾಡಿದೆ. ಅಂಕಲ್ ಅಂಕಲ್ ನಾನು ಮಾಡಿದ್ದು ಅಂಕಲ್, ಇವಳಲ್ಲ ಅಂಕಲ್, ನಾನೆಲ್ಲ ಅಡುಗೆ ಬೆಳೆಸಿರೋದು. ಯಾರಪ್ಪ ಮಾಡಿದ್ದು? ಹೊರಸ್ತೀನಿ, ಹೇಳು ಯಾರು ಮಾಡಿದ್ದು? ಅದಕ್ಕೆ ಹೆಂಗೆ ಅಂಕಲ್ ನಾನು ಮಾಡಿದ್ದ ಅಂಕಲ್ ಎಲ್ಲ ಕೆಲಸ ಫುಲ್ಲು. ನಾನು
ಸರಿ ಇಬ್ರು ಯಾರು ಜಾಸ್ತಿ ಮಾಡಿದ್ದು? ಬರ್ಸಿ ತೋರಿಸ್ತೀನಿ, ಯಾರು ಜಾಸ್ತಿ ಮಾಡಿದ್ದು ಹೇಳು. ಇಬ್ರು ಜಾಸ್ತಿ ಮಾಡಿದ್ರು ಆಯ್ತು ಹೌದು ನನಗೆ ನನಗೆ ಕೊಡು ನಂಗೆ. ನೀನ್ ಕೊಡು. ಇದು ಹಂಗಿರ್ಬೇಕು. ಇವ್ರು ಯಾರು ಹೇಳಿ? ಇಲ್ಲೊಂದು ಸಮಸ್ಯೆ ಖಂಡಿತ ಭವ್ಯ ಆಂಟಿ ನಮ್ಮನೆ ಬಡ್ಗೆಗೆ ಇರೋದು. ನಮ್ಮನೆ ರೋಡ್ ನಮ್ಮ ಆತ್ಮೀಯರು. ಆಂಟಿ ಊಟ ಮಾಡಕ್ ಬಂದೆ ಆಂಟಿ ಇನ್ನೊಂದು ಹೋಗ್ಬಿಟ್ಟು ಕೊಡು ಅಂದ್ರೆ ಕೊಡಲ್ಲ